ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಶೇರ್ ಖಾನ್ ಎಂಬ ಕಾಡಿನ ಕಥೆಯ ಮೊದಲ ಭಾಗ ಗುರಪ್ಪನ ಹಣೆ ಬರಹ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಬಹಳ ಕಾಲದ ಹಿಂದೆ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಇದ್ದ. ಅವನನ್ನು ಎಲ್ಲ ಕಲೆಕ್ಟರ್ ಸಾಹೇಬ ಎಂದು ಕರೆಯುತ್ತಿದ್ದರು. ಗುತೇರಾಯನ್ ಪರ್ವತಗಳ ತಪ್ಪಲಿನಲ್ಲಿ ಸುಮಾರು 300 ಎಕರೆ ಕಾಡನ್ನು ಆತ ಆಗಿನ ಕಾಲದಲ್ಲೂ ಮಂಜೂರಿ ಮಾಡಿಸಿಕೊಂಡು ಅಲ್ಲಿ ದೊಡ್ಡ ದೊಡ್ಡ ಸೈಜು ಕಲ್ಲುಗಳಿಂದ ಒಂದು ಭಾರೀ ಬಂಗಲೆ ಕಟ್ಟಿಸಿಕೊಂಡಿದ್ದ. ನೋಡುವುದಕ್ಕೆ ಅದು ಹೆಚ್ಚು ಕಡಿಮೆ ಹಳೆ ಕಾಲದ ಕೋಟೆ ಕೊತ್ತಲಗಳನ್ನು ನೆನಪಿಗೆ ತರುತ್ತಿತ್ತು. ಈತನಿಗೆ ಕಾಡನ್ನು ಕಂಡರೆ ಪ್ರಾಣ. ತುಂಬಾ ಕಷ್ಟಪಟ್ಟು ಅನೇಕ ಕೆಲಸಗಾರರನ್ನು ನೇಮಿಸಿಕೊಂಡು ಆ ಕಾಡಿನ ಲಂಟಾನ ಮತ್ತು ಇತರ ಕಳೆಗಳನ್ನೆಲ್ಲ ಕಿತ್ತು ಅದನ್ನು ಸುಸ್ಥಿತಿಯಲ್ಲಿಟ್ಟಿದ್ದ. ಲಂಟಾನ ಆಗ ತಾನೇ ಭಾರತದ ಕಾಡುಗಳನ್ನು ಹೇಗೋ ಆಕಸ್ಮಿಕವಾಗಿ ಪ್ರವೇಶಿಸಿತ್ತು. ಸಾವಿರಾರು ಎಕರೆ ಮನ್ನಾ ಜಂಗ್ಲಿಗಳನ್ನೆಲ್ಲ ಆಕ್ರಮಿಸಿಕೊಳ್ಳತೊಡಗಿತ್ತು. ಸರ್ಕಾರ ಈ ಸಸ್ಯವನ್ನು ಕಾಡಿನಿಂದ ನಿರ್ಮೂಲ ಮಾಡಲು ಬಗೆಬಗೆಯ ವಿಷಗಳನ್ನು ಇವುಗಳ ಮೇಲೆ ಸಿಂಪಡಿಸುವ ಪ್ರಯತ್ನ ಮಾಡುತ್ತಿತ್ತು. ಜೊತೆಗೆ ಇದನ್ನು ತಿಂದು ಬದುಕುವ ಕ್ರಿಮಿಕೀಟಗಳನ್ನು ತಂದು ಬಿಟ್ಟಿದ್ದರು. ಆದರೆ ಲಂಟಾನದ ಆಕ್ರಮಣಕ್ಕೆ ಇದಾವುದು ಅಡ್ಡಿಯಾಗಲಿಲ್ಲ. ಬೇಸಿಗೆಯಲ್ಲಿ ಇವು ಒಣಗಿ ನಿಂತಾಗ ಬೆಂಕಿ ತಾಗಿ ಇವು ಹೊತ್ತಿ ಉರಿದರು. ಅನಂತರ ಮಳೆ ಬಂದ ಮೇಲೆ ಮತ್ತೆ ತಾನಾಗಿ ಬೆಳೆಯುತ್ತಿದ್ದವು. ಈ ಬ್ರಿಟಿಷ್ ಕಲೆಕ್ಟರ್ ತನ್ನ ಮನೆಗೆ ಜಂಗಲ್ ಬಂಗಲೆ ಎಂದು ಹೆಸರಿಟ್ಟಿದ್ದ. ಅವನ ಕಾಡಿನ ಹೆಸರು ಬೆಟ್ಟಮಂಗಲಂ ಎಸ್ಟೇಟ್ ಎಂದು. ಅವನು ಕೊನೆಗೆ ಇದನ್ನು ಒಬ್ಬ ಆಂಗ್ಲೋ ಇಂಡಿಯನ್ಗೆ ಮಾರಿ ಇಂಗ್ಲೆಂಡ್ಗೆ ಹೋದ. ಆ ಆಂಗ್ಲೋ ಇಂಡಿಯನ್ ಕಾಡನ್ನು ಅಲಕ್ಷಿಸಿದ. ಮತ್ತೆ ಕಾಡಿನಲ್ಲಿ ಲಂಟಾನದ ಪೊದೆಗಳು ಬೆಳೆಯತೊಡಗಿ ಹುಲ್ಲು ಕಡಿಮೆಯಾಯಿತು. ಸದಾ ಆ ಕಾಡಿನಲ್ಲಿ ಇರುತ್ತಿದ್ದ ಜಿಂಕೆ, ಕಾಡುಕೋಣ ಮುಂತಾದವು ಕಡಿಮೆಯಾದವು. ಅಲ್ಲಿ ಸೇರಿಕೊಂಡಿದ್ದ ಹುಲಿ, ಚಿರತೆಗಳಿಗೆ ಆಹಾರ ದೊರೆಯುವುದು ದುಸ್ತರವಾಯಿತು. ಆ ಆಂಗ್ಲೋ ಇಂಡಿಯನ್ ತೀರಿಕೊಂಡ ನಂತರ ಆ ಕಾಡಿಗೂ ಬಂಗಲೆಗೂ ವಾರಸುದಾರರಿಲ್ಲದೆ ಆ ಜಾಗ ಪಾಳು ಬಿತ್ತು. ನಿಧಾನವಾಗಿ ಆ ಜಂಗಲ್ ಬಂಗಲೆ ಒಂದು ಕಡೆಯಿಂದ ಕುಸಿಯತೊಡಗಿತು. ಬೆಳದಿಂಗಳ ರಾತ್ರಿಗಳಲ್ಲಿ ಪಕ್ಕದ ಹಳ್ಳಿಯವರು ಎತ್ತಿನ ಗಾಡಿಗಳಲ್ಲಿ ಬಂದು ಆ ಬಂಗಲೆಯ ಮರಮುಟ್ಟುಗಳನ್ನು, ಬಾಗಿಲುವಾಡುಗಳನ್ನು ಕಿತ್ತು ಒಯ್ದರು. ಅನಂತರ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳಲು ಆ ಬಂಗಲೆ ಕಲ್ಲುಗಳನ್ನೆಲ್ಲ ಒಂದೊಂದಾಗಿ ಕಿತ್ತು ಗಾಡಿಗಳಲ್ಲಿ ತುಂಬಿಕೊಂಡು ಸಾಗಿಸಿದರು. ಈ ವೇಳೆಗಾಗಲೇ ಬೆತ್ತಮಂಗಲ ಕಾಡಿನ ಜಿಂಕೆಗಳು, ಕಾಡೆಮ್ಮೆಗಳು ಮಾಯವಾಗಿದ್ದವು ಮತ್ತು ಅವುಗಳನ್ನು ಅವಲಂಬಿಸಿ ಬದುಕಿದ್ದ ಹುಲಿ, ಚಿರತೆಗಳು ಆ ಕಾಡಿನಲ್ಲಿ ಜಾಗ ಖಾಲಿ ಮಾಡಿದ್ದವು. ಲಂಟಾನದ ನಿಬಿಡ ಪೊದೆಗಳು ಒಳ್ಳೆಯ ರಕ್ಷಣೆ ಕೊಡುತ್ತಿದ್ದರಿಂದ ಕಾಡು ಕೋಳಿಗಳು ಮತ್ತು ಚಿಟ್ಟು ಕೋಳಿಗಳು, ಗೌಜಿಗನ ಹಕ್ಕಿಗಳು ಅಲ್ಲಿ ವೃದ್ಧಿಯಾಗಿದ್ದವು. ಇವುಗಳನ್ನು ಬಿಟ್ಟರೆ ಅಲ್ಲಿ ಇನ್ನಾವ ಕಾಡು ಮೃಗಗಳು ಇರಲಿಲ್ಲ. ಆದರೂ ಆಗೀಗ ಒಂದೊಂದು ಹುಲಿಯೋ, ಚಿರತೆಯೋ, ಜಿಂಕೆ ಅಥವಾ ಕಾಡು ಕುರಿ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಬಂದು ಸೇರಿಕೊಂಡಿರುತ್ತಿದ್ದಷ್ಟೇ. ಆ ಎಸ್ಟೇಟಿಗೆ ಸಮೀಪದಲ್ಲಿ ಅಯ್ಯೂರೆಂಬ ಒಂದು ಹಳ್ಳಿ ಇತ್ತು. ಅಲ್ಲೊಬ್ಬ ಗುರಪ್ಪ ಎನ್ನುವ 35 ವರ್ಷದ ಯುವಕ ಇದ್ದ. ಗುರಪ್ಪ ಆ ಊರಿನ ಸಂಪ್ರದಾಯದಂತೆ 5-6 ವರ್ಷ ಮೊದಲೇ ಮದುವೆ ಆಗಿರಬೇಕಿತ್ತು. ಆದರೆ ಗುರಪ್ಪನ ತಂದೆ ತೀರಾ ಬಡವನಿದ್ದುದರಿಂದ ಎಲ್ಲಾ ಹೆಣ್ಣಿನ ಅಪ್ಪ ಅಮ್ಮಂದಿರು ಈ ದಟ್ಟ ದರಿದ್ರನಿಗೆ ಹೇಗೆ ಮಗಳನ್ನು ಕೊಡುವುದೆಂದು ತಿರಸ್ಕರಿಸಿದ್ದರು. ಅಂಥದ್ರಲ್ಲೂ ಗುರಪ್ಪನ ತಂದೆ ಗುರಪ್ಪನಿಗೆ ಒಂದು ಹೆಣ್ಣು ಹುಡುಕಿದ. ಆ ಹೆಣ್ಣಿನ ಕಿವಿ ಕೇಳಿಸುತ್ತಿರಲಿಲ್ಲ ಮತ್ತು ಒಂದು ಕಾಲು ಕುಂಟಾಗಿತ್ತು. ಬಹುಶಃ ಹೀಗಿದ್ದರಿಂದಲೇ ಗುರಪ್ಪನಿಗೆ ಅವಳು ಲಭ್ಯವಾಗಿರಬೇಕು. ಆದರೆ ಈಗ ಒಂದು ಹೊಸ ಸಮಸ್ಯೆ ಉದ್ಭವವಾಯಿತು ಗುರಪ್ಪನಿಗೆ. ಅವನ ತಂದೆ ಅವನಿಗಿದ್ದ ಒಂದೇ ಒಂದು ಮನೆಯನ್ನು ಊಟಕ್ಕಾಗಿ ಮಾರಿದ್ದ. ಮನೆಯೇ ಇಲ್ಲದ ಗಂಡಿಗೆ ಮದುವೆ ಮಾಡುವುದಾದರೂ ಹೇಗೆ? ಸರಿ, ಗುರಪ್ಪ ಅವಸರವಾಗಿ ಒಂದು ಮನೆ ಕಟ್ಟಲು ಹೊರಟ. ಅವನಿಗೆ ದುಡ್ಡಿರಲಿಲ್ಲ ನಿಜ. ಆದರೂ ಜಂಗ್ಲಿ ಬಂಗಲೆಯಲ್ಲಿ ಇನ್ನೂ ಕೆಲವು ಕಲ್ಲುಗಳು ಉಳಿದಿದ್ದವು. ಬೆಳದಿಂಗಳು ಪ್ರಕಾಶಮಾನವಾಗಿರುವ ರಾತ್ರಿಗಳಿಗೆ ಕಾಯ್ದ ಗುರಪ್ಪ ಊರ ಪಟೇಲನಿಗೆ ಗೋಗರೆದು ಅವನ ಎತ್ತನ್ನು, ಗಾಡಿಯನ್ನು ಕಲ್ಲು ಸಾಗಿಸಲು ಎರವಲು ಪಡೆದುಕೊಂಡ. ಪಟೇಲನು ಸಹ ಇವನಿಗೆ ಒಮ್ಮೆ ಸಹಾಯ ಮಾಡಿದರೆ ಕೊನೆಗೆ ಇವನನ್ನು ಜೀತದಾಳನ್ನಾಗಿ ದುಡಿಸಿಕೊಳ್ಳಬಹುದೆಂಬ ದೂರದೃಷ್ಟಿಯಿಂದಲೇ ಅವನಿಗೆ ಎತ್ತಿನ ಗಾಡಿ ಕೊಟ್ಟಿದ್ದು. ಕಳ್ಳತನಕ್ಕೆ ಹೊರಟಾಗ ಯಾರೂ ನೋಡದಿದ್ದರೆ ಒಳ್ಳೆಯದಲ್ಲವೇ? ಗುರಪ್ಪನಿಗೂ ಹೀಗನಿಸಿಯೇ ಏಕಾಂಗಿಯಾಗಿ ಬೆಟ್ಟಮಂಗಲ ಎಸ್ಟೇಟ್ ಕಡೆಗೆ ಹೊರಟ. ಸಂಜೆಯಾಗುವುದರೊಳಗೆ ಹಿಂತಿರುಗಿ ಬರೋಣೆಂದು ಬೆಳಿಗ್ಗೆ ಊಟ ಮಾಡಿಕೊಂಡು ಹೊರಟಿದ್ದ. ಆದರೆ ಒಬ್ಬನೇ ಗಾಡಿಗೆ ಕಲ್ಲು ತುಂಬಿಸುವುದು ನಿಜಕ್ಕೂ ಸೊಂಟ ಮುರಿಯುವ ಕೆಲಸ. ಪದೇ ವಿರಾಮ ತಗೊಂಡು ಗುರಪ್ಪ ಆ ಕೆಲಸ ಮಾಡಬೇಕಾಯ್ತು. ಸೂರ್ಯ ಪಶ್ಚಿಮದಲ್ಲಿ ಮುಳುಗೇ ಬಿಟ್ಟ. ಕಾಡಿನ ನಿಶಾಚರ ಪಕ್ಷಿಗಳು ಕೂಗತೊಡಗಿದವು. ಗುರಪ್ಪ ನಾಳೆ ಮತ್ತೆ ಬಂದು ಇನ್ನಷ್ಟು ಕಲ್ಲು ಹೊರಬೇಕೆಂದು ತೀರ್ಮಾನಿಸಿದ. ನಾಳೆಗೆ ಇನ್ಯಾರ ಗಾಡಿ ಕೇಳಬಹುದೆಂದು ಯೋಚಿಸುತ್ತಾ ಗಾಡಿ ಚಾಲು ಮಾಡಿದ. ಗಾಡಿ ಕಲ್ಲುಗಳಿಂದ ಸಾಕಷ್ಟು ಭಾರವಾಗಿದ್ದರಿಂದ ಗುರಪ್ಪ ಗಾಡಿಯ ಪಕ್ಕದಲ್ಲಿ ಕೋಲು ಹಿಡಿದುಕೊಂಡು ನಡೆದೇ ಹೊರಟ.
ಆ ಬಡಕಲು ಎತ್ತುಗಳಿಗೆ ಗುರಪ್ಪ ಹುಲ್ಲು ನೀರನ್ನು ಒದಗಿಸಿರಲಿಲ್ಲ. ಅವು ಅಸಹನೆಯಿಂದಲೇ ಮನೆಯನ್ನು ನೆನೆದು ದಡದಡ ಹೊರಟವು. ಕಾಡಿನ ಮೌನದಲ್ಲಿ ಗುರಪ್ಪ ನಡೆದು ಸಾಗಿದ. ಮದುವೆಯ ಬಗ್ಗೆ ಚಿಂತಿಸುತ್ತಿದ್ದನೋ ಏನೋ, ತನ್ನ ಹಣೆ ಬರಹ ಬೇರೊಂದು ರೀತಿ ತೀರ್ಮಾನವಾಗಿದೆ ಎಂದು ಅವನಿಗೆ ಗೊತ್ತಾಗುವುದಾದರೂ ಹೇಗೆ? ಸಮೀಪದ ಪೊದೆಗಳ ಮರೆಯಲ್ಲಿ ಕುಳಿತು ಎಲ್ಲವನ್ನೂ ಬೆಳಗಿನಿಂದ ವೀಕ್ಷಿಸುತ್ತಿದ್ದ ಹುಲಿ ಬಹಳ ಹಸಿದಿತ್ತೆಂದು ತೋರುತ್ತದೆ. ಅದಕ್ಕೇನೋ ಆಗಿದ್ದಿರಬೇಕು. ಅದಕ್ಕೆ ಕಾಯಿಲೆಯೋ ಅಥವಾ ಅಂಗವಿಕಲತೆಯೋ ಏನೋ ಆಗಿ ಕಾಡಿನ ಪ್ರಾಣಿಗಳನ್ನು ಹಿಡಿದು ತಿನ್ನಲು ಅಸಮರ್ಥವಾಗಿತ್ತೇನೋ. ಒಟ್ಟಿನಲ್ಲಿ ಅದು ಸಾಂಪ್ರದಾಯಿಕ ನರಭಕ್ಷಕ ಹುಲಿಯಂತೂ ಅಲ್ಲ. ಏಕೆಂದರೆ ಅಲ್ಲಿ ಹುಲಿಯಿಂದ ಬೇರಾವುದ ನರಹತ್ಯೆ ಸಂಭವಿಸಿದ ವರದಿಗಳಿರಲಿಲ್ಲ. ದಾರಿಯ ಬದಿಯ ನೇರಳೆ ಮರದ ಪಕ್ಕದಲ್ಲಿ ದಟ್ಟ ಲಂಟಾನ ಪೊದೆಯೊಂದಿತ್ತು. ಗಾಡಿ ಅದನ್ನು ದಾಟಿ ಮುಂದೆ ಹೋಗಿರಬೇಕು. ಏಕೆಂದರೆ ಆ ಪೊದೆಯ ಬಳಿಯೇ ಹುಲಿ ಹಿಂದೆ ಬರುತ್ತಿದ್ದ ಗುರಪ್ಪನ ಮೇಲೆ ಜಿಗಿದಿದ್ದು. 24 ಗಂಟೆಗಳ ನಂತರ ನಾನು, ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರೊಡನೆ ಅಲ್ಲಿ ಬಂದು ತನಿಖೆ ಮಾಡಿದಾಗ ಆ ಲಂಟಾನದೊಳಗೆ ಹುಲಿ ಅಡಗಿ ಕುಳಿತಿದ್ದ ಜಾಗದಲ್ಲಿ ಲಂಟಾಣದ ಕಡ್ಡಿಗಳು ಬಗ್ಗಿದ್ದವು, ಇನ್ನು ನೆಟ್ಟಗಾಗಿರಲಿಲ್ಲ. ಬಹುಶಃ ಗುರಪ್ಪನಿಗೆ ಏನು ನಡೆಯುತ್ತೆಂದು ಕೂಡಲೇ ಗೊತ್ತಾಗಿಲ್ಲೆಂದು ತೋರುತ್ತದೆ. ಹುಲಿ ಇವನನ್ನು ಕಚ್ಚಿ ಹಿಡಿದ ನಂತರವೇ ಅವನು ಒದ್ದಾಡಿ ಕೂಗಿಕೊಂಡಿರಬೇಕು. ಇವನ ಗಲಭೆಗೆ ಗಾಬರಿ ಬಿದ್ದ ಎತ್ತುಗಳು ತೂಕ ತುಂಬಿದ್ದ ಗಾಡಿಯನ್ನು ಎಳೆದುಕೊಂಡು ಪ್ರಾಣದ ಹಂಗು ತೊರೆದು ಓಡತೊಡಗಿದವು. ಆದರೆ ಬಹಳ ದೂರ ಓಡಲಾಗಲಿಲ್ಲ. ಏಕೆಂದರೆ ಕೊಂಚವೇ ದೂರದಲ್ಲಿದ್ದ ತಿರುವಿನಲ್ಲಿ ರಭಸಕ್ಕೆ ಗಾಡಿ ದಾರಿಯಾಚೆಗೆ ಹೋಗಿ ತಲೆ ಕೆಳಗಾಗಿ ಬಿದ್ದಿದೆ. ಆದರೆ ವಿಚಿತ್ರ, ಗಾಡಿ ಜಖಂ ಆಗಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದರೂ ಎತ್ತುಗಳಿಗೆ ಗಾಯವಾಗಲಿಲ್ಲ. ಅವು ಹೇಗೋ ಮಾಡಿ ಕೊರಳ ಕಣ್ಣಿ ಬಿಚ್ಚಿಕೊಂಡು ಗಾಬರಿಯಲ್ಲಿ ಮನೆ ಕಡೆಗೆ ಓಡಿದವು. ಕತ್ತಲಾಗಿ ಎಷ್ಟೋ ಹೊತ್ತಾದ ಮೇಲೆ ಅಯ್ಯೂರಿನ ಪಟೇಲನ ಮನೆ ತಲುಪಿದವು. ಅಯ್ಯೂರಿಗೆ ಹತ್ತಿರದಲ್ಲೇ ಅರಣ್ಯಾಧಿಕಾರಿಗಳ ಶಿಕ್ಷಣ ಸಂಸ್ಥೆ ಇದೆ. ಇಲ್ಲಿ ಅರಣ್ಯ ಸಿಬ್ಬಂದಿ ತಮ್ಮ ಓದು ಮುಗಿಸಿದ ಅನಂತರ ಅವರಿಗೆ ಅರಣ್ಯ ಪಾಲನೆಯ ಬಗ್ಗೆ ತರಬೇತಿ ಕೊಡಲಾಗುತ್ತದೆ. ಇಲ್ಲಿ ಅರಣ್ಯ ಇಲಾಖೆಯ RFO ಕೂಡ ಇದ್ದಾರೆ. ತುಂಬಾ ಜನ ಗಾರ್ಡ್ ಮತ್ತಿತರ ಸಿಬ್ಬಂದಿಗಳು ಇದ್ದಾರೆ. ಅಯ್ಯೂರಿನ ಪಟೇಲ ಗಾಡಿ ಇಲ್ಲದ ಖಾಲಿ ಎತ್ತುಗಳು ಗಾಬರಿಯಿಂದ ಕೊಟ್ಟಿಗೆಗೆ ಓಡಿ ಬಂದದ್ದನ್ನು ಕಂಡು ಕಂಗಾಲಾದ. ಬಹುಶಃ ಕಾಡಿನಲ್ಲಿ ಆನೆಗಳ ದಾಳಿಗೆ ತುತ್ತಾಗಿ ಗಾಡಿ ನಾಶವಾಗಿದೆ ಎಂದು ತಿಳಿದ. ಇಡೀ ಊರನ್ನೇ ಬೆನ್ನ ಹಿಂದಿಟ್ಟುಕೊಂಡು ಅರಣ್ಯಾಧಿಕಾರಿಗಳ ಕಚೇರಿಗೆ ಬಂದು ತಮ್ಮ ಅಧಿಕಾರಿಗಳನ್ನು ಕಳಿಸಿ ಗಾಡಿ ಹುಡುಕಲು ಸಹಾಯ ಮಾಡಬೇಕೆಂದು ಮನವಿ ಮಾಡಿದ. ಅರಣ್ಯಾಧಿಕಾರಿಗಳ ಅನುಮತಿ ಏನೋ ಸುಲಭವಾಗಿಯೇ ದೊರೆಯಿತು. ಆದರೆ ಆನೆಗಳ ಕಾಟ ಇರುವ ಕಾಡಿಗೆ ಗಾಡಿ ಹುಡುಕಲು ಊರವರೆಲ್ಲ ಅಂಜಿ ಬರುವುದಿಲ್ಲವೆಂದರು. ಕೊನೆಗೆ ಗಾರ್ಡ್ಗಳು ಪಟೇಲನು ಪರಿಪರಿಯಾಗಿ ಧೈರ್ಯ ಹೇಳಿ 4 ಜನರನ್ನು ಒಪ್ಪಿಸಿದರು. ಆದರೆ ಆಗಲೇ ಕತ್ತಲಾಗುತ್ತಿತ್ತು. ಬೆಳಗಿನ ಹೊತ್ತಿನಲ್ಲೇ ಕಾಡಾನೆಗಳನ್ನು ಸಂಧಿಸಲು ಹೆದರುತ್ತಿದ್ದ ಅವರು ಇನ್ನು ರಾತ್ರಿ ಹುಡುಕಲು ಹೋದಾರೆ? ಅದು ಗಾಡಿ ಮುರಿದು ಒಬ್ಬ ಮನುಷ್ಯನನ್ನು ಕೊಂದಿದ್ದಾವೆಂಬ ವದಂತಿ ಬೇರೆ ಇದೆ. ಸರಿ, ನಾಳೆ ಬೆಳಗಿನವರೆಗೆ ಹುಡುಕಾಟವನ್ನು ಮುಂದೂಡೋಣ ಎಂದು ತೀರ್ಮಾನಿಸಿದರು. ಪಟೇಲ ತನ್ನ ಗಾಡಿಯ ಬಗ್ಗೆಯೇ ಚಿಂತಿಸುತ್ತಾ ಗುರಪ್ಪನನ್ನು ಶಪಿಸುತ್ತಾ ನಿದ್ರಾಹೀನ ರಾತ್ರಿಗಳನ್ನು ಕಳೆದ. ಮಾರನೆಯ ದಿನ ಬೆಳಿಗ್ಗೆ ಗಾಡಿ ಹುಡುಕಲು ಹೊರಟರು. ಅವರಿಗೆ ರಸ್ತೆ ತಿರುವಿನಲ್ಲಿ ಮುರಿದು ತಲೆ ಕೆಳಗಾಗಿ ಬಿದ್ದಿದ್ದ ಗಾಡಿಯನ್ನು ಹುಡುಕುವುದೇನೂ ಕಷ್ಟವಾಗಲಿಲ್ಲ. ಆದರೆ ಅಲ್ಲೆಲ್ಲೂ ಗುರುಪ್ಪನ ಸುಳುವೇ ಇರಲಿಲ್ಲ. ಎತ್ತಿನ ಹೆಜ್ಜೆ ಗುರುತುಗಳನ್ನು, ಗಾಡಿ ಚಕ್ರದ ಗುರುತನ್ನು ನೋಡಿದರೆ ಎತ್ತುಗಳು ನಾಗಾಲೋಟದಲ್ಲಿ ಓಡಿ ಬಂದಿದ್ದವೆಂಬುದನ್ನು ಖಚಿತಪಡಿಸುತ್ತಿತ್ತು. ಆದರೆ ಎತ್ತುಗಳು ಏಕೆ ಈ ರೀತಿ ಓಟಕ್ಕಿತ್ತವು? ಆನೆಗಳದ್ದೇ ಈ ಕೆಲಸ ಎಂದು ಸಂಶಯಿಸುತ್ತಾ ಹಳ್ಳಿಯವರು ಎತ್ತಿನ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದರು. ಕೊಂಚ ದೂರದಲ್ಲೇ ರಸ್ತೆಯ ನುಣ್ಣಗಿನ ಧೂಳಿನಲ್ಲಿ ನಡೆದ ಇಡೀ ಕಥೆ ಅಕ್ಷರದಲ್ಲಿ ಬರದಂತೆ ಅವರಿಗೆ ಸ್ಪಷ್ಟವಾಗಿ ಕಂಡಿತು. ಅಲ್ಲಿ ರಕ್ತದ ಕಲೆಗಳಿದ್ದವು, ಹುಲಿಯ ಹೆಜ್ಜೆ ಗುರುತುಗಳಿದ್ದವು. ಗುರಪ್ಪನ ದೇಹವನ್ನು ರಸ್ತೆಯ ಬದಿಗೆ ದರ ಎಳೆದೊಯ್ದ ಗುರುತುಗಳಿದ್ದವು. ಅಯ್ಯೂರಿನ ನಾಗರಿಕರಿಗೆ ಗಡಗಡ ನಡುಕ ಪ್ರಾರಂಭವಾಯಿತು. ಅವರು ಇಲ್ಲಿಯವರೆಗೂ ಆನೆಗಳನ್ನೇ ಮನಸ್ಸಿನಲ್ಲಿಟ್ಟಿಕೊಂಡಿದ್ದರು. ಹಲವಾರು ಜನ ಇದ್ದುದರಿಂದ ಆನೆಗಳು ಇವರ ಮೇಲೆ ದಾಳಿ ಮಾಡಲು ಹಿಂದೆ ಮುಂದೆ ನೋಡಬಹುದೆಂಬ ಧೈರ್ಯ ಅವರಿಗಿತ್ತು. ಆದರೆ ನರಭಕ್ಷಕ ಎಂದು ತಿಳಿದ ಕೂಡಲೇ ಅವರ ಸ್ಥೈರ್ಯ ಕುಗ್ಗಿ ಹೋಯಿತು. ಯಾವ ಕ್ಷಣ ಎಲ್ಲಿಂದ ಬೇಕಾದರೂ ಸುಳಿವನ್ನೇ ಕೊಡದೆ ತಮ್ಮ ಮೇಲೆ ಜಿಗಿಯಬಹುದಾದ ನರಭಕ್ಷಕನ ಸನ್ನಿಧಿಯಲ್ಲಿ ಇದ್ದೇವೆಂದು ತಿಳಿದು ಕಂಗಾಲಾದರು. ಹೆಚ್ಚು ತಡ ಮಾಡದೆ ಪಿಸು ಮಾತಿನಲ್ಲಿ ಮಾತಾಡಿಕೊಂಡು ಎಲ್ಲರೂ ಅಯ್ಯೂರಿನ ದಿಕ್ಕಿನಲ್ಲಿ ಊಟಕ್ಕಿತ್ತರು. ಗುರಪ್ಪ ಸತ್ತು ನಿಸ್ಸಂಶಯವಾಗಿ ಹುಲಿಗೆ ಆಹಾರವಾಗಿದ್ದಾನೆ. ಅನವಶ್ಯಕವಾಗಿ ಅವನ ಕಳೆ ಬರಹವನ್ನು ಹುಡುಕ ಹೋಗಿ ನಾವ್ಯಾಕೆ ಹುಲಿಗೆ ಆಹಾರವಾಗುವುದೆಂದು ಯೋಚಿಸಿದರು. ಆಕಸ್ಮಿಕವಾಗಿ ಅವತ್ತು ನಾನು ಅಲ್ಲೇ ಹತ್ತಿರದ ಶಿವನಪಳ್ಳಿಯಲ್ಲಿ ಬಿಡಾರ ಹೂಡಿದ್ದೆ. ಈ ಚಿಕ್ಕ ಹಳ್ಳಿ ಅಯ್ಯೂರಿನಿಂದ ಸುಮಾರು 5 ಮೈಲುಗಳ ದೂರದಲ್ಲಿತ್ತು. ಬೆಂಗಳೂರಿನಿಂದ ಕೇವಲ 50 ಮೈಲುಗಳ ದೂರದಲ್ಲಿದ್ದ ಈ ಹಳ್ಳಿ ನನ್ನ ಪ್ರೀತಿಯ ವನವಿಹಾರ ಸ್ಥಳವಾಗಿತ್ತು.
ನಾನು ವಾರದ ತುದಿಯಲ್ಲಿ ಅಲ್ಲಿಗೆ ಹೋಗಿ ತಂಗುವುದು ಅಭ್ಯಾಸ. ಹಿಂದೊಮ್ಮೆ ನಾನು ಈ ಹಳ್ಳಿಯಲ್ಲಿ ಕಾಟ ಕೊಡುತ್ತಿದ್ದ ಒಂದು ಕರಿಯ ನರಭಕ್ಷಕ ಚಿರತೆಯನ್ನು ಹೊಡೆದದ್ದು ನಿಮಗೆ ನೆನಪಿರಬಹುದು. ಶಿವನಪಳ್ಳಿಯ ಅರಣ್ಯ ಇಲಾಖೆಯ ಗಾರ್ಡ್ ಅಯ್ಯೂರಿಗೆ ತಮ್ಮ ಮೇಲಾಧಿಕಾರಿಗಳನ್ನು ನೋಡ ಹೋಗಿದ್ದವನು ಹಿಂತಿರುಗಿ ಬಂದು ಅಯ್ಯೂರಿನ ಮಧುವಣಿಗ ಗುರಪ್ಪನಿಗಾದ ಗತಿಯನ್ನು ನನಗೆ ತಿಳಿಸಿದ. ನಾನು ಸುದ್ದಿ ತಿಳಿದ 15 ನಿಮಿಷದೊಳಗೆ ಟಾರ್ಚ್ ಮತ್ತು ರೈಫಲ್ ಹಿಡಿದುಕೊಂಡು ಅಯ್ಯೂರಿನ ದಾರಿ ಹಿಡಿದೆ. ಜೇಬಿನಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಮತ್ತು ಹೆಗಲಿನಲ್ಲಿ ಥರ್ಮಾಸ್ ಫ್ಲಾಸ್ಕಿನಲ್ಲಿ ಟೀ ಇಟ್ಟುಕೊಂಡಿದ್ದೆ. ಆ ವೇಳೆಗಾಗಲೇ ಅಯ್ಯೂರಿನಿಂದ 8 ಮೈಲಿ ದೂರದಲ್ಲಿದ್ದ ದೆನುಕನುಕೊಟ್ಟ ಎನ್ನುವ ಚಿಕ್ಕ ಪಟ್ಟಣಕ್ಕೆ ನರಹತ್ಯೆಯ ಸುದ್ದಿ ಮುಟ್ಟಿ ನಾನು ಅಯ್ಯೂರನ್ನು ತಲುಪಿದ ಕೊಂಚ ಹೊತ್ತಿನಲ್ಲೇ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ಕಾನ್ಸ್ಟೇಬಲ್ ಮೋಟಾರು ಸೈಕಲಿನಲ್ಲಿ ಆಗಮಿಸಿದರು. ಹುಲಿ ಗುರಪ್ಪನನ್ನು ಹಿಡಿದ 24 ಗಂಟೆಗಳ ತರುವಾಯ ಅದೇ ಲಂಟಾನದ ಪೊದೆಯ ಬಳಿಗೆ ನಾನು, ಅರಣ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಂದೆವು. ಕದ್ದ ಮಾಲಿನ ಸಮೇತ ಮುರುಕಲು ಗಾಡಿ ರಸ್ತೆ ಬದಿಯಲ್ಲಿ ಬಿದ್ದಿತ್ತು. ಆ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಬ್ರಾಹ್ಮಣ, ಹಣೆ ಬರಹದಲ್ಲಿ ನಂಬಿಕೆ ಇದ್ದವನು. ಅನೇಕ ಸಾರಿ ಅಲ್ಲಿ ಮನೆ ಕಟ್ಟಿಸಿದ ಬ್ರಿಟಿಷ್ ಕಲೆಕ್ಟರ್ಗೂ ಅದರ ಕಲ್ಲುಗಳನ್ನು ಕದಿಯ ಬಂದ ಗುರಪ್ಪನಿಗೂ ಇರುವ ಸಂಬಂಧವನ್ನು ಚಿಂತಿಸುತ್ತಾ ವಿಧಿಲೀಲೆಯನ್ನು ಯೋಚಿಸುತ್ತಿದ್ದ. ನಾನು ತಮಾಷೆಯಾಗಿ ಆ ತೀರಿಕೊಂಡ ಮನುಷ್ಯನಿಗೆ ಸಂಬಂಧಿಸಿದ್ದನ್ನು ಕದಿಯಲು ಬಂದದ್ದು ಗುರಪ್ಪನ ತಪ್ಪೆಂದು, ಅದಕ್ಕೆ ವಿಧಿ ಗುರಪ್ಪನನ್ನು ಇಷ್ಟೊಂದು ಉಗ್ರವಾಗಿ ಶಿಕ್ಷಿಸಿತೆಂದು ಹೇಳಿಬಿಟ್ಟೆ. ಆ ಮೂಢರಾದ ಪೊಲೀಸ್ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ನನ್ನ ತಮಾಷೆಯ ದೇಶಾವರಿ ಮಾತನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ನನ್ನ ವಿವೇಕಗಳನ್ನು ಹೊಗಳಿ ತಲೆದೂಗಿದರು. ಗುರಪ್ಪನ ಪಳೆಯುಳಿಕೆಗಳನ್ನು ಪತ್ತೆ ಹಚ್ಚಬೇಕೆಂಬ ನಿಶ್ಚಯ ಯಾರಿಗೂ ಇರಲಿಲ್ಲ. ನಾನು ಮೊದಲೇ ಹೇಳಿದಂತೆ ಹುಲಿ ಲಂಟಾನದ ಒಳಗೆ ಅವಿತುಕೊಳ್ಳುತ್ತಿದ್ದ ಜಾಗವನ್ನು ಪತ್ತೆ ಮಾಡಿದೆ. ಅದು ದೇಹವನ್ನು ಎಳೆದೊಯ್ದ ಮಾರ್ಗವು ಸಾಕಷ್ಟು ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೊಂಚ ದೂರ ಆ ದಿಕ್ಕಿನಲ್ಲಿ ನಾವು ಹೋಗುವುದರೊಳಗೆ ನಮ್ಮ ಹುಡುಕಾಟ ಕೊನೆಗೊಂಡಿತು. ಅಲ್ಲೊಂದು ಏರೋಪ್ಲೇನ್ ಕಾಯಿಯ ಮರ ಇತ್ತು. ಇದರ ಕಾಯಿಗಳು ಏರೋಪ್ಲೇನಿನ ಪ್ರೊಪೆಲರ್ನಂತೆಯೇ ಇರುತ್ತವೆ. ಕಾಯಿಗಳು ಮರದಿಂದ ಉದುರಿದಾಗ ಅವು ಅಕ್ಷರಶಃ ಪ್ರೊಪೆಲರ್ನಂತೆಯೇ ಗಿರಿಗಿರಿ ತಿರುಗುತ್ತಾ ಬಹಳ ದೂರ ಗಾಳಿಯಲ್ಲಿ ಸಾಗಿಸಲ್ಪಡುತ್ತವೆ. ಈ ಮರದ ನೆರಳಿನಲ್ಲಿ ಹಸಿರು ಹುಲ್ಲಿನ ನಡುವೆ ಮನುಷ್ಯನ ಕೈಯೊಂದು ಆಕಾಶದತ್ತ ಬೆಟ್ಟು ಮಾಡಿಕೊಂಡು ಬಿದ್ದಿದ್ದು ಕಾಣಿಸಿತು. ನಾವು ಗುರಪ್ಪನನ್ನು ಅಥವಾ ಅಳಿದುಳಿದ ಅವನ ಅಂಗಾಂಗಗಳ ಭಾಗಗಳನ್ನು ಪತ್ತೆ ಮಾಡಿದೆವು. ಎದೆಯಿಂದ ಮೇಲಕ್ಕೆ ಅವನ ಶರೀರ ಏನೂ ಆಗಿರಲಿಲ್ಲ. ಒಂದು ಕೈ ಆಕಾಶದತ್ತ ಬೆರಳು ತೋರುತ್ತಿದ್ದರೆ ಇನ್ನೊಂದು ಕೈಯಿಂದ ಬಾಯಿ ಮುಚ್ಚಿ ಹಿಡಿದಿದ್ದ. ಹುಲಿ ಅವನನ್ನು ಜೀವವಿದ್ದಂತೆಯೇ ತಿನ್ನಲು ಪ್ರಾರಂಭಿಸಿದ್ದೆ. ನೋವು ತಡೆಯಲಾರದೆ ಗುರಪ್ಪ ಕೈಗಳಿಂದ ಬಾಯಿ ಒತ್ತಿ ಹಿಡಿದನೆ. ನನಗೂ ಮೈ ಜುಮ್ ಎಂದಿತು ಗುರಪ್ಪನ ಸ್ಥಿತಿಯನ್ನು ಯೋಚಿಸಿ. ಆತನ ಕಣ್ಣುಗಳನ್ನು ಆಗಲೇ ಕಟ್ಟಿರುವೆಗಳು ಕಬಳಿಸಿದ್ದರಿಂದ ಖಾಲಿ ಗುಡಿಗಳಿಂದ ಗುರಪ್ಪನ ಮುಖ ಆಕಾಶವನ್ನು ದಿಟ್ಟಿಸುತ್ತಿತ್ತು. ಈಗ ಕೆಂಪು ಇರುವೆಗಳು ಆತನ ದೇಹವನ್ನು ಸಂಪೂರ್ಣ ಮುಸುಕಿದ್ದವು. ಬಹುಶಃ ನರಿಗಳು ಆತನ ದೇಹವನ್ನು ಈ ವೇಳೆಗಾಗಲೇ ಮುಗಿಸದೇ ಇರುವುದಕ್ಕೆ ಈ ಇರುವೆಗಳೇ ಕಾರಣವೆಂದು ತೋರುತ್ತದೆ. ಆದರೆ ಎದೆಯಿಂದ ಕೆಳಗೆ ಗುರಪ್ಪನ ಶರೀರವನ್ನು ಹುಲಿ ಸಂಪೂರ್ಣ ತಿಂದು ಮುಗಿಸಿತ್ತು. ಏರೋಪ್ಲೇನ್ ಮರದ ಎಲೆಗಳಲ್ಲಿ ಗುರಪ್ಪನ ಶರೀರ ಕಾಣದುದರಿಂದಲೇ ರಣಹದ್ದುಗಳು ಇನ್ನೂ ಬಂದಿರಲಿಲ್ಲ. ಅವು ಇಳಿದಿದ್ದರೆ ಈ ವೇಳೆಗೆ ನಮಗೆ ಹುಡುಕಲು ಗುರಪ್ಪನ ಶರೀರವೇ ಇರುತ್ತಿರಲಿಲ್ಲ. ಅಲ್ಲೆಲ್ಲ ಗುರಪ್ಪನ ಶರೀರಕ್ಕೆ ಮುತ್ತಿದ್ದ ಕೆಂಪು ಇರುವೆಗಳಿಗೂ ಕಟ್ಟಿರುವೆಗಳಿಗೂ ಯುದ್ಧ ನಡೆದಂತಿತ್ತು. ಒಂದನ್ನೊಂದು ಕಚ್ಚಿಕೊಂಡು ಸುತ್ತೆಲ್ಲ ಜೋಡಿ ಜೋಡಿ ಹುರುಳಾಡುತ್ತಿದ್ದವು. ಚಿನ್ನದ ಬಣ್ಣದ ಹೊನ್ನೊಣಗಳು ಕೊಳೆಯುತ್ತಿದ್ದ ಶರೀರಕ್ಕೆ ಗುಯ್ ಎಂದು ಸದ್ದು ಮಾಡುತ್ತಾ ಮುತ್ತುತ್ತಿದ್ದವು. ಹುಲಿ ತಾನು ಬಿಟ್ಟು ಹೋದ ಆ ಶವವನ್ನು ತಿನ್ನಲು ಮತ್ತೆ ಬರುವ ಸಂಭವವೇ ಇಲ್ಲವೆಂದು ಖಚಿತವಾಗಿ ನನಗನಿಸಿತು. ಲಕ್ಷಾಂತರ ಕಟ್ಟಿರುವೆಗಳು, ಕೆಂಜಿರುವೆಗಳು ಮುತ್ತಿಕೊಂಡಿದ್ದ ಆ ಕಳೆ ಬರಹದ ಬಳಿ ಸಾಗಲು ಜೀವವಿರುವ ಯಾವ ಪ್ರಾಣಿಗೂ ಸಾಧ್ಯವಿರಲಿಲ್ಲ. ಪೊಲೀಸ್ ಅಧಿಕಾರಿ ತನ್ನೊಡನೆ ಬಂದಿದ್ದ ಪೇದೆಗೆ ಆ ಶವದ ಅಳಿದುಳಿದ ವಸ್ತುಗಳನ್ನು ಅಲ್ಲಿಂದ ತೆಗೆದು ಅದರ ಸಂಬಂಧಿಕರಿಗೆ ಒಪ್ಪಿಸಲು ಆಜ್ಞೆ ಮಾಡಿದ. ಅನಂತರ ಅನವಶ್ಯಕ ಪದಪುಂಜಗಳಿಂದ ಕೂಡಿದ ಒಂದು ವರದಿಯನ್ನು ತಯಾರು ಮಾಡಿದ. ನಾವೆಲ್ಲ ಈ ಕರ್ಮಗಳನ್ನೆಲ್ಲ ಮುಗಿಸಿ ಅಯ್ಯೂರಿನ ಟಿಬಿಗೆ ಬರಬೇಕಾದರೆ ಕತ್ತಲಾಗಿತ್ತು. ಅರಣ್ಯಾಧಿಕಾರಿ ತನ್ನ ಬಂಗಲೋದಲ್ಲಿ ಉಳಿಯಲು ಜಾಗ ಕೊಡುವುದಾಗಿ ಹೇಳಿದ. ಆದರೆ ಶಿವನಪಳ್ಳಿಯಲ್ಲಿ ನನಗೆ ಒಳ್ಳೆ ಊಟ ಮತ್ತು ತಂಗು ವ್ಯವಸ್ಥೆ ಇದ್ದುದರಿಂದ ನನಗೆ ಅಲ್ಲಿ ಉಳಿಯಲು ಮನಸ್ಸಾಗಲಿಲ್ಲ. ನನ್ನ ಹತ್ತಿರ ಟಾರ್ಚ್ ಮತ್ತು ರೈಫಲ್ ಇದ್ದುದರಿಂದಲೂ ಈ ಹುಲಿ ಸ್ವಭಾವತಃ ನರಭಕ್ಷಕನಲ್ಲವೆಂದು ಅನುಮಾನವಿದ್ದುದರಿಂದಲೂ ನಾನು ಕತ್ತಲಲ್ಲೇ ಶಿವಪ್ಪನಹಳ್ಳಿಗೆ ನಡೆದು ಹೋಗಲು ನಿರ್ಧರಿಸಿದೆ. ಅರಣ್ಯಾಧಿಕಾರಿಯೂ ಪೊಲೀಸ್ ಅಧಿಕಾರಿಯೂ ಈ ಕತ್ತಲಲ್ಲಿ ನರಭಕ್ಷಕ ಸನಿಹದಲ್ಲೇ ತಿರುಗಾಡುತ್ತಿರುವುದರಿಂದ ನಾನು ಹೋಗಲೇ ಕೂಡದೆಂದು ಬಲಾತ್ಕರಿಸಿದರೂ ನನ್ನ ತೀರ್ಮಾನಕ್ಕೆ ಬದ್ಧನಾಗಿ ಹೊರಟೇ ಬಿಟ್ಟೆ. ಅಯ್ಯೂರಿನಿಂದ ಶಿವನಪಳ್ಳಿಗೆ ಹೋಗುವ ದಾರಿ ಗುಡ್ಡದ ಇಳಿಜಾರಿನಲ್ಲಿತ್ತು. ದಾರಿ ಕಣಿವೆಯಲ್ಲಿ ಇಳಿದಂತೆಲ್ಲ ಮರಗಳು ಎತ್ತರವಾಗುತ್ತಾ ಬಿದಿರಿನ ಕಾಡು ದಟ್ಟವಾಗಿತ್ತು. ಕತ್ತಲು ಮೌನವು
ಸ್ಥಿಗ್ಧವಾಗಿತ್ತು. ನನ್ನ ಟಾರ್ಚಿನ ಪ್ರಕಾಶ ಜ್ವಾಜಲ್ಯಮಾನವಾಗಿ ಕತ್ತಲಲ್ಲಿ ಗಿಡ ಮರಗಳ ಮೇಲೆ ಬೀಳುತ್ತಿತ್ತು. ಇದ್ದಕ್ಕಿದ್ದಂತೆ ನಡೆಯುತ್ತಿದ್ದ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಗಲಿಬಿಲಿ ಪ್ರಾರಂಭವಾಯಿತು. ಹೃದಯದೊಳಗಿನಿಂದ ಯಾವುದೋ ಅವ್ಯಕ್ತ ಭೀತಿ ಉಕ್ಕತೊಡಗಿತು. ನನಗೆ ಯಾವ ಸದ್ದು ಕೇಳಿರಲಿಲ್ಲ, ಅಥವಾ ಯಾವ ಪ್ರಾಣಿಯ ಭೀತ ಸ್ವರದ ಎಚ್ಚರಿಕೆಯೂ ಕೇಳಿರಲಿಲ್ಲ. ಸುತ್ತಮುತ್ತೆಲ್ಲ ನಿಶಬ್ದ ಆವರಿಸಿತ್ತು. ನಾನು ನಡೆಯುವಾಗ ಕ್ಯಾನ್ವಾಸ್ ಬೂಟ್ಸು ಎಲೆಗಳನ್ನು ಒತ್ತುವ ಶಬ್ದ ಮಾತ್ರ ಕೇಳುತ್ತಿತ್ತು. ನಿಧಾನವಾಗಿ ಭಯ ಉಲ್ಬಣಿಸುತ್ತಾ ಹೋಯಿತು. ಕೊನೆಗೆ ತಾಳಲಾರದೆ ಚಕ್ಕನೆ ನಿಂತು ರೈಫಲ್ ಅನ್ನು ಟಾರ್ಚನ್ನು ಹಿಡಿದು ಸರಕ್ಕನ ಹಿಂದಕ್ಕೆ ತಿರುಗಿ ನೋಡಿದೆ. ಹುಲಿಯ ಕಣ್ಣುಗಳು ಟಾರ್ಚಿನ ಬೆಳಕಿನಲ್ಲಿ ಹೊಳೆಯುತ್ತಾ ನನ್ನತ್ತ ನೋಡುತ್ತಿರುವುದನ್ನು ನಿರೀಕ್ಷಿಸಿದ್ದೆ. ಆದರೆ ಹಿಂದುಗಡೆ ಏನೂ ಇರಲಿಲ್ಲ. ಒಂದು ಮಿಣುಕು ಹುಳು ಸಹ ಮಿನುಗಲಿಲ್ಲ. ಯಾವ ಸದ್ದೂ ಕೇಳಲಿಲ್ಲ. ಹುಳು ಹುಪ್ಪಟೆಗಳ ಜೀರ್ಧನಿ ಸಹ ಇರಲಿಲ್ಲ. ಮತ್ತೇಕೆ ನನ್ನ ಹೃದಯದಲ್ಲಿ ಇಷ್ಟೊಂದು ಕಾತರ, ಕಳವಳ ಎಂದು ನನ್ನ ಬಗ್ಗೆ ನನಗೆ ಅಚ್ಚರಿಯಾಯಿತು. ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಶೇರ್ ಖಾನ್ ಕಥೆಯ ಗುರಪ್ಪನ ಹಣೆ ಬರಹ ಎಂಬ ಮೊದಲ ಭಾಗ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ಇದೇ ರೀತಿಯ ಇನ್ನು ಅನೇಕ ಕುತೂಹಲಕಾರಿ ಕಥೆಗಳನ್ನು ಕೇಳಬೇಕೆಂಬ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ. ಜಾಲತಾಣ ಕಥಾಗುಚ್ಛ.